ಅಲ್ವೋ ಮೇಷ್ಟು ಮದುವೆ ಮಾತುಕತೆಗೆ ನೀನು ಹೋಗಿದ್ದು ಬರ್ಬೋದಾಯ್ತಲ್ಲ. ಸುಮ್ಮನೆ ಈಗ ಬಂದು ಆಲೆ ಎಣ್ಣೆ ಹೊಡಿತಿದ್ಯಾ? ಸಾಹೇಬ್ರು ಒಪ್ಪಿದ್ರೆ ತಾನೆ. ಹೇಗೆ ಬೇಡ ಅಂತಂದ್ರ? ನಾನಲ್ಲಿ ಹೋಗಿ ಏನಾದರೂ ಎಡವಟ್ಟು ಮಾಡಿದ್ರೆ ಯಾಕೆ ಅಂತ ಬೇಡ ಅಂದರು. ನನಗೂ ತಲೆ ಕೆಟ್ಟಿತ್ತು, ಇನ್ನೇನು ಫೋರ್ಸ್ ಮಾಡೋದಂತ ಸುಮ್ಮನಾದೆ. ಅಲ್ವೋ ನೀನಿನ್ನೂ ಅವಳ ನೆನಪಲ್ಲಿ ಇದೆಯಾ? ಪ್ರೀತಿ ಹೆಸರಲ್ಲಿ ನಾಟಕ ಮಾಡಿ ಕಾಟ ಕೊಟ್ಟಿರೋರನ್ನ ಈ ನರಸಿಂಹ ಅಷ್ಟು ಬೇಗ ಮರೆಯಲ್ಲ ಮಗ. ಅವಳಿಗೊಂದು ಗತಿ ಕಾಣಿಸೋವರೆಗೂ ನನಗೆ ನೆಮ್ಮದಿಯಾಗಿ ನಿದ್ದೆ ಬರಲ್ಲ. ಮಲಗಿರೋ ಸಿಂಹನ ಕೆಣಕಿ ತಪ್ಪು ಮಾಡಿಬಿಟ್ಲು. ಅವಳನ್ನ ಹೇಗೆ ಬೇಟೆ ಆಡ್ತೀನಿ ಅಂತ ನೋಡ್ತಾ ಇರು. ಇಲ್ಲೋ ನಿಧಾನ ಕುಡಿಯ ಹೋಗ್ಲಿ. ಅವಳಿಗೆ ಸರಿಯಾಗಿ ಬುದ್ಧಿ ಕಳಿಸ್ಬೇಕು. ಪ್ರೀತಿ ಹೆಸರಲ್ಲಿ ನನ್ನಂಥ ಹುಡುಗರಿಗೆ ಮೋಸ ಮಾಡೋ ಅವಳಂತ ನೌಟಂಕಿ ಹುಡುಗಿರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಅಲ್ವೋ ಕೊಚ್ಚೆ ಅಂತ ಗೊತ್ತಿದ್ರು ಕಾಲಿಟ್ರೆ ನಮ್ಮ ಕಾಲೇ ಗಲೀಜಾಗೋದು. ಕೊಚ್ಚೆ ಅಂತ ಅದನ್ನ ಹಾಗೆ ಬಿಟ್ರೆ ಅದು ಊರೆಲ್ಲ ಗಬ್ ನಾರುತ್ತೆ. ನನ್ನ ಕಾಲು ಗಲೀಜಾದ್ರೂ ಪರವಾಗಿಲ್ಲ, ಊರು ಕ್ಲೀನಾಗಿರ್ಬೇಕಷ್ಟೇ. ನನ್ನ ಸಮಾಧಾನಕ್ಕೋಸ್ಕರ ಆದರೂ ಈ ಕೆಲಸ ಮಾಡೇ ಮಾಡ್ತೀನಿ. ಏನಾಯ್ತು? ಬೇಡ ಅಂದರೂ ಕುಡ್ಸಕ್ಕೆ ಸಿಗೋರ್ ಥರ ಇವಳೇ ಫೋನ್ ಮಾಡ್ತಿದ್ದಾಳೆ. ಲೋಡ್ ಫಿಗರ್ ಮಗ. ಏನಮ್ಮ ಹುಣ್ಣಿಮೆ ರಾತ್ರಿ ಆ ಕತ್ತಲೆ ರಾಣಿ ನಿಂತ್ಕೊಂಡಿದ ತಕ್ಷಣ ಫೋನ್ ಮಾಡ್ಬಿಡಿದ್ಯಾ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಇದು ಯಾವ ಹೊಸ ಡವು? ಡವ್ ಅಲ್ಲ, ಹಳೆ ನೋವು. ಬಾ 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 ಬಾ, ನಿನ್ನ ಆ್ಯಕ್ಟಿಂಗಿಗೆ ಬೆಸ್ಟ್ ವಿಲನ್ ಅಂತ ಕರೆದ ಅವಾರ್ಡ್ ಕೊಡ್ಬೇಕಣೆ. ನಮ್ಮಿಬ್ರ ಮಧ್ಯೆ ಏನೇನೋ ನಡೆದಿದೆ, ಅದೆಲ್ಲ ಬಗೆಹರಿಬೇಕು ಅಂದರೆ ನಾವಿಬ್ರು ಕೂತ್ ಮಾತಾಡಬೇಕು. ಆ್ಯಕ್ಚುಲಿ ಬಿಯರು ವಿಸ್ಕಿ ಜೊತೆ ಕುಡಿಬೋದು, ಆದರೆ ಬಿಯರ್ ಜೊತೆ ರಮ್ಮು ಒಳ್ಳೆ ಕಾಂಬಿನೇಷನ್ ಅಲ್ಲ. ನನ್ನನ್ನು ಎಣ್ಣೆಗೆ ಹೋಲಿಸ್ತಿದ್ಯಾ? ಹೇಯ್, ಎಣ್ಣೆಗಿಂತ ಡೇಂಜರ್ ನೀನು. ನೋವಾದಾಗ ಎಣ್ಣೆ ಹೊಡೆದ್ರೆ ಅಟ್ಲೀಸ್ಟ್ ಕಿಕ್ ಸಿಗುತ್ತೆ, ಅದೇ ನಿನ್ನ ವಿಷಯಕ್ಕೆ ಬಂದರೆ ವಿಷ ಕುಡ್ದಂಗಾಗತ್ತೆ. ಈಗ ಬೈತಾನೆ ಇರ್ತೀಯಾ ಅಥವಾ ಬರ್ತೀಯಾ? ಹೇಯ್, ಬರಕ್ಕೆ ನಾನೇ ನೀನು ಕಟ್ಕೊಂಡಿದ್ದೀನ.